ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮಾದಕ ವಸ್ತುಗಳ ಜಾಲಕ್ಕೆ ಬಲಿಯಾಗ್ತಿದ್ದಾರೆ. ಸರಿ ತಪ್ಪುಗಳ ಅರಿವು ಪೂರ್ಣವಾಗಿ ಮೂಡದ ಚಂಚಲ ಮನಸ್ಸಿನ ಮಕ್ಕಳು ಮತ್ತು ಯುವಕರು ಇದಕ್ಕೆ ಅತಿ ಬೇಗ ಒಳಗಾಗ್ತಿದ್ದಾರೆ. ಡ್ರಗ್ಸ್ ಬಳಸುವುದು ಮಾತ್ರವಲ್ಲದೆ ಅದನ್ನು ಇತರರಿಗೆ ಪೂರೈಸುವ ಮೂಲಕ ಕೊನೆಗೆ ಕಾನೂನಿನ ಕಣ್ಣಿಗೆ ಬಿದ್ದು ಆರೋಪಿಗಳಾಗಿ ಜೈಲು ಸೇರುವ ಪರಿಸ್ಥಿತಿಯು ಉಂಟಾಗುತ್ತದೆ. ಇದರಿಂದ ಕುಟುಂಬದೊಂದಿಗೆ ಇರುವ ಬಾಂಧವ್ಯ ಹಾಳಾಗುವುದಲ್ಲದೆ ಭವಿಷ್ಯವು ಕತ್ತಲೆಯಾಗುತ್ತದೆ. ಗಾಂಜಾ ಸೇರಿದಂತೆ ಯಾವುದೇ ಮಾದಕ ವಸ್ತುಗಳ ಬಳಕೆಯಿಂದ ಯಾರಿಗೂ ಒಳ್ಳೆಯದಾಗಿಲ್ಲ, ಮುಂದೆಯೂ ಒಳ್ಳೆಯದಾಗುವುದಿಲ್ಲ. ಆದ್ರಿಂದ ಯುವ ಜನತೆ ಮಾದಕ ವ್ಯಸನದಿಂದ ದೂರವಿದ್ದು ಆರೋಗ್ಯಕರ ಹಾಗೂ ಉತ್ತಮ ಜೀವನದತ್ತ ಗಮನ ಹರಿಸುವುದು ಅಗತ್ಯವಾಗಿದೆ ಎಂದು ಕಿವಿಮಾತು ಹೇಳಿದರು. ಒಂದು ಚಂಚಲ ಮನಸ್ಸಿನಲ್ಲಿರುವಂತಹ ಮಕ್ಕಳು ಅದರ ಒಂದು ಬಳಕೆಗೆ ಒಳಗಾಗ್ತಾರೆ. ಸೊ ಆ ಬಳಕೆಗೆ ಒಳಗಾದ ಮೇಲೆ ಇಲ್ಲಿ ಬರೀ ಹೆಂಗಸರೇ ಮಾಡ್ತಾರೆ, ಗಂಡಸರೇ ಮಾಡ್ತಾರೆ ಅಂತ, ಇಟ್ ಇಸ್ ಜೆಂಡರ್ ನ್ಯೂಟ್ರಲ್. ವಿಕ್ಟಿಮ್ಸ್ ಆರ್ ಜೆಂಡರ್ ನ್ಯೂಟ್ರಲ್, ಇವರೇ ವಿಕ್ಟಿಮ್ ಆಗ್ತಾರೆ ಅಂತಲ್ಲ. ಸೊ ಒಂದು ಹುಮ್ಮಸ್ಸಿನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲದಿರೋ ಒಂದು ವಯಸ್ಸಿನಲ್ಲಿ ಆ ಬಳಕೆಗೆ ಒಳಗಾಗ್ತಾರೆ ಇಂಪಾರ್ಟೆಂಟ್ ಆಗಿ ಮಕ್ಕಳು. ಸೊ ಇನಿಷಿಯಲಿ ನೀವು ವಿಕ್ಟಿಮ್ಸ್ ಆಗ್ತೀರಾ, ಕನ್ಸ್ಯೂಮ್ ಮಾಡ್ತಾ ಬೇರೆಯವ್ರಿಗೆ ನೀವು ಕೊಡ್ತಾ ಯು ಟರ್ನ್ ಔಟ್ ಟು ಬಿ ಅಕ್ಯೂಸ್ಡ್, ಅಂದ್ರೆ ಒಬ್ಬ ಆರೋಪಿ ಆಗ್ತಿದ್ದಾರೆ. ಯಾಕಂದ್ರೆ ನೀವು ನಿಮ್ಮ ಜೀವನ ಹಾಳು ಮಾಡ್ಕೊಳ್ದೆ ನಿಮ್ಮ ಜೊತೆಲಿ ಸಹಪಾಠಿಗಳು ಮತ್ತೆ ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ನೀವು ನಿಮ್ಮ ದುರಭ್ಯಾಸ ಏನಿದೆ ಅದನ್ನ ನೀವು ಕಲಿಸ್ಕೊಡ್ತಿದ್ದೀರಾ. ಆಗ ನಿಮ್ಮ ಮೇಲೆ ಪೆಡ್ಲಿಂಗ್ ಕೇಸಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓದಲ್ಲಿ ಆಸಕ್ತಿ ಇರೋದಿಲ್ಲ, ಓದೋದಿಲ್ಲ, ಫ್ಯಾಮಿಲಿಯವ್ರ ಜೊತೆ ಯಾವ ರೀತಿಯಾದಂತಹ ಒಂದು ಸಂಬಂಧ ಬಾಂಧವ್ಯ ಏನೂ ಇರೋದಿಲ್ಲ. ಸೊ ಕೆಟ್ಟ ಅಭ್ಯಾಸಕ್ಕೆ ನೀವು ಒಳಗಾಗ್ತೀರ. ಅಂತ ಸಂದರ್ಭದಲ್ಲಿ ಕೇಸಸ್ ಆಗಿ ಮತ್ತೆ ತುಂಬಾ ಆರೋಪಿಗಳು ಜೈಲಿಗೆ ಹೋಗ್ತಾರೆ. ನೀವಲ್ಲದೆ ತುಂಬಾ ಜನ ಈ ತರ ತೊಡೋರು ನಾರ್ಮಲ್ ಲೇಬರ್ ಕ್ಲಾಸ್ ಆಗಿರ್ತಾರೆ, ಆಟೋ ಡ್ರೈವರ್ಸ್ ಆಗಿರ್ತಾರೆ, ಬಸ್ ಡ್ರೈವರ್ಸ್ ಆಗಿರ್ತಾರೆ. ಅಂತ ಒಂದು ಲೇಬರ್ ವರ್ಕ್ ಕ್ಲಾಸ್ ಅಲ್ಲಿ ಇರುವಂತಹ ಪೆಡ್ಲರ್ಸ್ ತುಂಬಾ ಜನ ನಾವು ನೋಡಿದ್ದೇವೆ. ಸೊ ನಮಗೆ ಇದು ಒಂದು ಹುಮ್ಮಸ್ಸಿನಿಂದ ಹಂಚಿಕೊಳ್ತಿರುವಂತಹ ವಿಷಯ ಅಲ್ಲ, ತುಂಬಾ ದುಃಖದಿಂದ ನಾವು ಇದನ್ನ ಹೇಳ್ತಿದ್ದೀವಿ. ಯಾಕಂದ್ರೆ ಕೊಡಗು ಒಂದು ಟೂರಿಸ್ಟ್ ಪ್ಲೇಸ್. ಇಟ್ ಈಸ್ ನೇಚರ್ ಮತ್ತೆ ಬ್ಯೂಟಿಫುಲ್ ಮತ್ತೆ ಕ್ಲೈಮೇಟಿಗೆ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ಜಾಗ. ಮತ್ತೆ ಪಾರಂಪರಿಕ ಒಂದು ಇತಿಹಾಸ ಇದೆ. ನೇಚರ್ ರಿಲೇಟೆಡ್ ಮತ್ತೆ ಫಾರೆಸ್ಟ್ ರಿಲೇಟೆಡ್ ಎನ್ರಿಚ್ಮೆಂಟ್ ಇರುವಂತಹ ಪ್ಲೇಸ್ ಕೊಡಗು ಆಗಿದೆ. ಸೊ ಇಂತಹ ಜಾಗದಲ್ಲಿ ನಾವು ಈ ತರ NDPS ಕೇಸಸ್ ಆಗ್ತಿದೆ ಅಂದಾಗ ನಮಗೆ ಅದು ಒಂಥರ ತುಂಬಾ ದುಃಖದ ಸಂಗತಿ ಆಗಿದೆ. ಇಲ್ಲೇ ಮೂಲತಃ ವಾಸ ಇರೋರು, ಮೊದಲಿಂದ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಕೆಲಸ ಮಾಡ್ತಿರೋರು ನಮ್ಮ ಆಫೀಸರ್ಸ್ ತುಂಬಾ ಇದ್ದಾರೆ. ಅವ್ರಿಗೆ ಗೊತ್ತಾಗುತ್ತೆ ಹೇಗಿದ್ದ ಒಂದು ಮಗು ಇವಾಗ ಹೇಗಾಗಿದೆ ಅಂತ. ಅವ್ರಿಗೂ ಸಹ ಒಂದೊಂದ್ಸರಿ ಆಶ್ಚರ್ಯ ಆಗುತ್ತೆ. ಸೊ ನಿಮಗೆ ನಾವು ಹೇಳೋದು, ನಿಮಗೆ ಮುಖ್ಯವಾಗಿ ನಾವು ಅರಿವು ಮೂಡಿಸ್ತಿರೋದು, NDPS ಅಂದ್ರೆ ಈಗ ಡ್ರಗ್ಸ್ ನೀವು ಕಾಮನ್ಲಿ ಏನಂತ ಕರೀತೀರ, ಗಾಂಜಾ ಅಂತ ಏನ್ ಕರೀತೀರ, ಇದರ ಒಂದು ಕನ್ಸಂಪ್ಷನ್ ಇಂದ ಯಾರಿಗೂ ಯಾವತ್ತೂ ಎಂದಿಗೂ ಒಳ್ಳೇದಾಗಿಲ್ಲ, ಆಗೋದು ಇಲ್ಲ. ಗೊತ್ತಾಗ್ತಿದೆಯಾ? ಇದು ನಿಮ್ಗೆ ಗೊತ್ತಿರ್ಲಿ, ನೀವು ಗೊತ್ತು ಮಾಡಿಕೊಂಡು ನಿಮ್ಮ ಜೊತೆಲಿರೋರಿಗೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಮ್ಮ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ತಮ್ಮ ಕುಟುಂಬಸ್ಥರಿಗೆ ಕಸಿನ್ಸ್ ಇರ್ಬೋದು, ಅವ್ರಿಗೆ ನೀವು ಹೇಳ್ಕೊಡ್ಬೇಕು. ಸೊ ನೀವು ಯಾರೋ ಏನೋ ಡ್ರಗ್ಸ್ ಕನ್ಸಂಪ್ಷನ್ ಮಾಡಿರೋರಿಗೆ ನೀವು ಗೊತ್ತಿದ್ದು ಸುಮ್ಮನಿರೋದು ಕೂಡ ಒಂದು ತಪ್ಪು. ಯಾರೋ ಗೊತ್ತಿರೋನೇ ಹಾಳಾಗ್ತಿದ್ದಾರೆ ಅಂದಾಗ ನಾವು ಏನ್ ಮಾಡ್ಬೇಕು, ನಾವು ಅವ್ರಿಗೆ ಸಹಕಾರ ಕೊಡಬೇಕು, ಅದರಿಂದ ಹೊರಗೆ ಬರಕ್ಕೆ. ಯಾರಿಗೂ ಹೇಳಿದೆ ನಾವು ಹೆಲ್ಪ್ ಮಾಡೋದಿಲ್ಲ, ಯಾರಿಗೂ ಹೇಳಿದೆ ಸುಮ್ಮನಿರೋದು ಕೂಡ ಒಂದು ತಪ್ಪೆ. ಕಾನೂನಾತ್ಮಕ ಹಾಗೂ ಅಕ್ರಮವಾಗಿ ಬಳಸುವ ಡ್ರಗ್ಸ್ಗಳು ಮತ್ತು ಮಾದಕ ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಆರೋಗ್ಯಾಧಿಕಾರಿ ಡಾಕ್ಟರ್ ಉಮೇಶ್ ಬಾಬು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಮೆದುಳಿನ ಕಾರ್ಯಕ್ಷಮತೆಯ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತದೆ. ವ್ಯಸನಕ್ಕೆ ಒಳಗಾದವರಲ್ಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಪ್ರಕರಣಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದೆ. ಡ್ರಗ್ಸ್ ಬಳಕೆಯಿಂದ ವ್ಯಕ್ತಿಯ ಜೀವನ, ಆರೋಗ್ಯ, ಶಿಕ್ಷಣ ಹಾಗೂ ಭವಿಷ್ಯ
ಭವಿಷ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದಲ್ಲದೆ ಕುಟುಂಬ ಮತ್ತು ಸಮಾಜದ ಮೇಲೆಯೂ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿರುವುದು ಅತ್ಯಗತ್ಯ ಎಂದರು. ಸೊ ಡ್ರಗ್ ಅಂದರೆ ನಿಮಗೆ ಫಸ್ಟು ಮೈಂಡಲ್ಲಿ ಬರೋದು ಟ್ರೀಟ್ಮೆಂಟ್ಗೆ ಕೊಡುವಂಥ ಡ್ರಗ್ಸ್. ಎನಿ ಡಿಸೀಸಸ್ ವಿ ಗಿವ್ ಟ್ರೀಟ್ಮೆಂಟ್ ಇನ್ ದ ಫಾರ್ಮ್ ಆಫ್ ಡ್ರಗ್ಸ್. ಸೊ ಹಿಯರ್ ಡಸಂಟ್ ಮೀನ್ ದಟ್ ಡ್ರಗ್ಸ್ ಅಂದರೆ ವಿಚ್ ಆರ್ ಕನ್ಸ್ಯೂಮ್ ವಿಚ್ ಕ್ಯಾನ್ ಕಾಸ್ ಅಬ್ಯೂಸ್. Most of these drugs can be given for the treatment purpose also, but if it is used more than for the treatment purpose, treatment ಗಿಂತ ಬಿಟ್ಟು ಇನ್ನೂ ಜಾಸ್ತಿ ತಗೊಂತಿದ್ರೆ ಅದನ್ನು ಅಬ್ಯೂಸ್ ಅಂತ ಹೇಳ್ತೀವಿ. ಅದರಿಂದ ದುಷ್ಪರಿಣಾಮಗಳು ಆಗೋದು. ಸೊ ಸಬ್ಸ್ಟೆನ್ಸ್ ಅಂದರೆ ಸಮ್ ಆಫ್ ದಿಸ್ ಡ್ರಗ್ಸ್ ವಿಚ್ ಆರ್ ನಾಟ್ ಫಾರ್ಮಸ್ಯೂಟಿಕಲ್, ಅದನ್ನು ಅಬ್ಯೂಸ್ ಮಾಡೋಂಥದ್ದು, ದುರುಪಯೋಗ ಮಾಡೋಂಥ ಸಂದರ್ಭಗಳಿದೆ. ಅದಕ್ಕೆ ನಾವು ವರ್ಡ್ ಸಬ್ಸ್ಟೆನ್ಸ್ ಅಂತ ಇಟ್ಟಿದ್ದೀವಿ. ಸೊ ಈ ಒಂದು ಸೆಷನಲ್ಲಿ ಈ ಹೆಡ್ಡಿಂಗಲ್ಲಿ ನಾವು ಡಿಸ್ಕಸ್ ಮಾಡೋಣ. ಡಿಪೆಂಡೆನ್ಸ್ ಅಂದರೆ ಏನು, ಅವ್ನು ಡ್ರಗ್ ಮೇಲೆ ಡಿಪೆಂಡ್ ಆಗೋದು ಅಂದರೆ ಏನು, ವಿತ್ಡ್ರಾವಲ್, ಡ್ರಗ್ ಕನ್ಸ್ಯೂಮ್ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ಏನೇನೆಲ್ಲ ಪರಿಣಾಮಗಳಾಗುತ್ತೆ, ಟಾಲರೆನ್ಸ್, ಡ್ರಗ್ ತಗೊತಾ ಇರೋರಿಗೆ, ನಿರಂತರವಾಗಿ ತಗೊತಾ ಇರೋರಿಗೆ ಟಾಲರೆನ್ಸ್ ಅಂತ ಒಂದು ಡೆವಲಪ್ ಮಾಡುತ್ತೆ. ವಿಲ್ ಡಿಸ್ಕಸ್ ಇಟ್ ಡೀಟೇಲ್. ನೆಕ್ಸ್ಟ್ ಅಡಿಕ್ಷನ್ ಅಂದರೆ ಏನು, ಹ್ಯಾಬಿಚುಯೇಷನ್ ಅಂದರೆ ಏನು, ಬಾಡಿ ಪ್ಯಾಕರ್ಸ್, ಬಾಡಿ ಕಪರ್ಸ್, etc. Next slide, please. Yes, this is a graph showing what are some of the common substances that are being abused worldwide. Okay, so most common here you can see is just the one 56.2%. That's called as marijuana or cannabis anta heltivi medical terminology. Next to that we have pain relievers, inhalants. Inhalants ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಇಂದ ತಗೊಳ್ಳುವಂಥದ್ದು, ಟ್ರ್ಯಾಂಕ್ವಿಲೈಸರ್, ಸ್ಟಿಮ್ಯುಲೆಂಟ್ಸ್, ಆ ಥರ ಸುಮಾರು ಇದ್ದಾವೆ. ಮೇಜರ್ ಡ್ರಗ್ಸ್ ಆಫ್ ಅಬ್ಯೂಸ್ ಇಸ್ ಮಾರಿಜುವಾನಾ. ಅಗೈನ್ ಇನ್ ದಿಸ್ ಡ್ರಗ್ಸ್ ಆಫ್ ಅಬ್ಯೂಸ್ ಐ ಥಿಂಕ್ ಅವರ್ ಪೊಲೀಸ್ ಪರ್ಸನಲ್ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ಲೀಗಲ್ ಅಂತ ಇರುತ್ತೆ, ಇಲ್ಲೀಗಲ್ ಅಂತ ಇರುತ್ತೆ. ದೀಸ್ ಆರ್ ಆಲ್ ಇಲ್ಲೀಗಲ್ ಡ್ರಗ್ಸ್ ಆಫ್ ಅಬ್ಯೂಸ್. ಅಂದರೆ ಕಾನೂನಾತ್ಮಕವಾಗಿ ಅದನ್ನು ಎಲ್ಲೂ ಮಾರಾಟಕ್ಕೆ ಈಸಿಲಿ, ಇಟ್ಸ್ ನಾಟ್ ಅವೈಲೇಬಲ್ ಈಸಿಲಿ ಟು ಪ್ರೊಕ್ಯೂರ್. So that means there are some legal drugs also. ಅಲ್ವಾ, illegal drugs ಅಂದರೆ legal drugs ಇರುತ್ತೆ. Can you give me some examples for legal drugs? ಮಡಿಕೇರಿ ಗ್ರಾಮಾಂತರ ಠಾಣೆಯ ಸಿಐ ಚಂದ್ರಶೇಖರ್ ಮಾತನಾಡಿ, ವಿದ್ಯಾರ್ಥಿಗಳೇ ದೇಶದ ಭವಿಷ್ಯವಾಗಿದ್ದು ಮಾದಕ ವ್ಯಸನಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಸಲಹೆ ನೀಡಿದರು. ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿದ್ರೆ ಮಾತ್ರ ಆರೋಗ್ಯವಂತ ಮತ್ತು ಸುಸ್ಥಿರ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಎಂದ ಅವರು, ಯುವಜನರನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ನಶಾಮುಕ್ತ ಭಾರತ ಅಭಿಯಾನವನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯವಂತ ಸಮಾಜ ಜನರಿದ್ದಾಗ ಮಾತ್ರ ನಾವು ಒಂದೊಂದು ಉತ್ತಮವಾದಂತಹ ಮಾನವ ಸಂಪನ್ಮೂಲವನ್ನು ಒಂದು ದೇಶ ಹೊಂದಿರ್ತದೆ ಅಂತ ನಾವು ಹೇಳ್ಬೋದು. ಮಾನಸಿಕವಾಗಿ ಅಥವಾ ಆರೋಗ್ಯಕರವಾಗಿ, ದೈಹಿಕವಾಗಿ ಅವರಿಗೆ ಆರೋಗ್ಯ ಸರಿಯಿಲ್ಲದಿದ್ದಂಥ ಸಂದರ್ಭದಲ್ಲಿ ಅವನ ಮಾನವ ಸಂಪನ್ಮೂಲ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಹೊರೆ ದೇಶದ ಮೇಲೆ ಬೀಳುತ್ತೆ. ಆದ್ದರಿಂದ ನಾವು ಒಂದು ಆರೋಗ್ಯಕರವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳಿಂದ ನಾವು ದೂರ ಇರಬೇಕಾದಂಥ ಅನಿವಾರ್ಯತೆ ಬಹಳಷ್ಟು ಇರ್ತದೆ. ಎಜುಕೇಶನ್ ಕೊಡುವಂತಹ ಅವಶ್ಯಕತೆ ಬಹಳಷ್ಟು ಇರ್ತದೆ. ಈ ಉದ್ದೇಶಕ್ಕೋಸ್ಕರವಾಗಿ ನಾವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ಇದು ಒಂದು ಕಾರ್ಯಕ್ರಮ, ನಾವು ಇಲ್ಲಿ ನಿಮಗೆ ಅರಿವನ್ನು ಮೂಡಿಸ್ತಿರುವಂತಹ ಕಾರ್ಯಕ್ರಮ. ಈ ಅರಿವನ್ನು ನಾವು ಬಹಳಷ್ಟು ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಮೂಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಉದಾಹರಣೆ ಯಾವುದಾದ್ರು ಒಂದು ಜಾಥಾ ಮಾಡೋದೇ ಇರ್ಬೋದು, ಅಥವಾ ಸಾರ್ವಜನಿಕರಲ್ಲಿ ನೇರವಾಗಿ ನಿಮ್ಮ ರೀತಿಯ ಅರಿವು ಕೊಡುವಂತಹ ಕಾರ್ಯಕ್ರಮ ಇರ್ಬೋದು, ಅಥವಾ ಯಾವುದೊಂದು ಬ್ಲಡ್ ಡೊನೇಷನ್ ಕೊಡುವಂತಹ ಕಾರ್ಯಕ್ರಮ ಇರ್ಬೋದು, ಅಥವಾ ಕಾನೂನಾತ್ಮಕವಾಗಿ ಇದರಲ್ಲಿ ಆಗುವಂತಹ ಸಮಸ್ಯೆಗಳೇನಿದೆ ಕಾನೂನಿನ ಮೂಲಕ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅದಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡೋದು ಕಲೆಕ್ಟಿವ್ ಪ್ರೋಗ್ರಾಮ್ ಇದೆ. ಈ ಕಲೆಕ್ಟಿವ್ ಪ್ರೋಗ್ರಾಮ್ ಅನ್ನು ಮಾಡುವುದರ ಮುಖಾಂತರವಾಗಿ ನಾವು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನವನ್ನ ಹಾಗೂ ಅದರ ಸಾಗಾಟವನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ನಾವು ಕ್ರಮವನ್ನು ಕೈಗೊಳ್ಬಹುದು. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಕೇವಲ ಕೇಸ್ಗಳನ್ನ ಮಾಡೋದ್ರಿಂದ ಮಾತ್ರ ಇದು ಸಾಧ್ಯ ಇಲ್ಲ. ಜಾಗೃತಿಯನ್ನ ಮೂಡಿಸುವಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನು ನಾವು ಮಾಡಿದಾಗ ಮಾತ್ರ ನಮಗೆ ಅದರ ಬಗ್ಗೆ ಅದರ ದುಷ್ಪರಿಣಾಮ ನಮ್ಗೆ ಅರ್ಥ ಆಗುತ್ತೆ. ನೀವೆಲ್ಲರೂ ನೋಡಿರ್ಬೋದು, ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪೇಪರ್ಗಳಲ್ಲಿ ಓದಿರ್ತೀರಾ, ಇಷ್ಟು ಕೇಸ್ ಆಯ್ತು, ಇಂಥವ್ರನ್ನ ಅರೆಸ್ಟ್ ಮಾಡಿದ್ರು, ಇಷ್ಟು ಅವ್ರ ಹತ್ರ ಇಷ್ಟು ವಶಕ್ಕೆ ತಗೊಂಡ್ರು ಅಂತ ಹೇಳಿ. ಅಂಥವ್ರನ್ನ ನಾವು ಕೇವಲ ಕೇಸ್ಗಳನ್ನ ಮಾಡೋದ್ರ ಮುಖಾಂತರ ಮಾತ್ರ ಅಲ್ಲ, ಅವರಿಗೆ ಹೆಚ್ಚಾಗಿ ಯಾರು ಆ ಒಂದು ಮಾದಕ ದ್ರವ್ಯದ ವ್ಯಸನಕ್ಕೆ ತುತ್ತಾಗಿರ್ತಾರೆ ಅವರಿಗೆ ನಾವು ಮೆಂಟಲಿ, ನಂತರ ಅವರಿಗೆ ವೈದ್ಯಕೀಯವಾಗಿಯೂ ಕೂಡ ಅಷ್ಟೇ ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಿಸಿ ಸಾಧ್ಯವಾದ
ಇದೇ ಸಂದರ್ಭದಲ್ಲಿ ರಸ್ತೆ ಸುರಕ್ಷತೆ, ಡ್ರಗ್ಸ್ ಸೇವನೆಯ ದುಷ್ಪರಿಣಾಮಗಳು, ಸೈಬರ್ ಅಪರಾಧಗಳು ಹಾಗೂ ಇತರ ಕಾನೂನು ಸಂಬಂಧಿತ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳಲಾಯಿತು. ಸರಿಯಾದ ಉತ್ತರ ನೀಡಿದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಅವರು ಪೆನ್ಗಳನ್ನು ಉಡುಗೊರೆಯಾಗಿ ನೀಡಿ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ಮಡಿಕೇರಿ ಡಿವೈಎಸ್ಪಿ ಸೂರಜ್, ಸೋಕೋ ಅಧಿಕಾರಿಗಳಾದ ಸಚಿನ್, ಶ್ರೀನಿವಾಸ್, ಕಾಲೇಜು ಪ್ರಾಂಶುಪಾಲರಾದ ವಿಜಯ್, ನಗರ ಠಾಣಾ ಎಸ್ಐ ಅನ್ನಪೂರ್ಣ ಸೇರಿದಂತೆ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.